ಈಗ ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲ ನನ್ನ ಅಮ್ಮನ ಕರಿತೀನಿ ನೋಡು. ಕರೀಲಾ ಎಂದನು ಭಾನುಮತಿಗೆ. ವರುಣ್ ಎಂದರೆ ಹೆಚ್ಚು ಪ್ರೀತಿ. ಅವರ ಬಾಯಿ ಜೋರು ಎಂದು ತಿಳಿದಿದ್ದರಿಂದ ಅವರ ಹೆಸರಿನಲ್ಲಿ ಹೆದರಿಸಿದ. ದುಃಖವಾದವನಂತೆ ನಟಿಸುತ್ತಾ, ನನ್ನಂಥ ಪ್ರಾಣ ಸ್ನೇಹಿತನ ದೂರ ತಳ್ಳಿ ದೊಡ್ಡ ತಪ್ಪು ಮಾಡಿದ್ದೀಯ ವರುಣ್. ನಾನಿನ್ನು ನಿಂಗೆ ತೊಂದರೆ ಕೊಡಲಾರೆ, ಗುಡ್ ಬಾಯ್ ಎಂದವನು ಮೂತಿ ತಿರುವಿಕೊಂಡು ಹೋದನು. ಅವನು ಹೋದತ್ತಲೇ ನೋಡುತ್ತಾ ನಕ್ಕನು ವರುಣ್. ನಿಧಾನವಾಗಿ ಬೆನ್ನು ನೋವು ಕಾಣಿಸ್ತಿತ್ತು. ಒಬ್ಬೊಬ್ಬರು ಒಂದೊಂದು ಕೆಲಸ ವಹಿಸಿಕೊಂಡು ಬಂದವರಿಗೆ ಹೊಟ್ಟೆ ತುಂಬ ಊಟ ಬಡಿಸಿದ್ದರು. ಸಂಜನಾ, ಇಂಚರ ತಾಂಬೂಲ ಕೊಟ್ಟರೆ ಅಂಜನಾ, ಶ್ರೀನಿಕಾಂತ್ ಎಲೆ ಎತ್ತಿದರು. ಬಂದವರು ತೃಪ್ತಿಯಿಂದ ಊಟ ಮುಗಿಸಿ ಮನ ತುಂಬಿ ಅರಸಿ ಮನೆಗೆ ತೆರಳಿದರು. ಮೊದಲ ಬಾರಿ ಬಕೆಟ್ ಸೌಟ್ ಹಿಡಿದು ಊಟ ಬಡಿಸಿದ್ದರಿಂದ ಅಭ್ಯಾಸ ಇಲ್ಲದೆ ಅಭಿ, ಆಕಾಶ್, ಇಶಾನರ ಶರ್ಟ್ ಪೂರ ಮಸಾಲೆ ಕರೆಯಾಗಿತ್ತು. ಬಂದವರ ಊಟ ಮುಗಿದ ಮೇಲೆ ಮನೆಯವರು ಕೂರುತ್ತಿದ್ದರು. ಅಭಿ ಮಾತ್ರ ಹೆಂಡತಿಯ ಅರಸುತ್ತಿದ್ದ. ಬ್ರೋ ಬಾ, ಬೇಗ ಊಟ ಮಾಡೋಕ್ಕೆ ಹೋಗಬೇಕು. ಈಗಲೇ ಆಕಾಶ್ ಬ್ರೋ ಕೂತಿದ್ದಾನೆ. ಇನ್ನು ಊಟ ಮುಗಿಸಿ ಇದೆಲ್ಲ ಸ್ವಚ್ಛ ಮಾಡಿಸಬೇಕು. ಸಂಜೆ ಹೋಮ ಇದೆ, ಸ್ನಾನಕ್ಕೆ ಮನೆಗೆ ಹೋಗಬೇಕು. ಬಾ ಊಟ ಮಾಡೋಣ, ಅಣ್ಣನ ಕರೆದನು ಇಶಾನ್. ಅವನ ಕಡೆ ನೋಡದೆ ಸುತ್ತ ನೋಡುತ್ತಿದ್ದವನು, ನೀನು ಹೋಗಿರು ಇಶು, ನಾನು ಬಂದೆ ಎಂದನು. ಈಗ ಯಾರನ್ನು ಕಾಯ್ತಿದ್ಯಾ? ಹೊಟ್ಟೆ ಹಸಿದಿಲ್ವಾ ನಿಂಗೆ? ಸುಮ್ಮನೆ ಬಾ ಎಂದನು ತೋಳಿಡಿದು ಹೇಳಿದು. ತಿರುಗಿ ನೋಡಿದವ, ಶ್ರೇಣಿಕ ಎಲ್ಲಿ ಹೋದ್ಲೋ ಕಾಣ್ತಿಲ್ಲ ಕಣೋ. ಅವಳಿಗೆ ಊಟ ಮಾಡಿಸಿ ಮಾತ್ರೆ ಕೊಡಬೇಕು. ನಾನು ಹೇಳದಿದ್ದರೆ ಅವಳು ತಲೆಗೆ ಹಾಕೋಲ್ಲ. ಹಾಗೆ ಊಟ ಮಾಡದೇ ಇರ್ತಾಳೆ. ಅವಳನ್ನೇ ಹುಡುಕ್ತಿದ್ದೀನಿ ಎಂದನು. ಹೌದಾ, ಇರು, ಬಹುಶಃ ಅಂಜನಾ ಅತ್ತಿಗೆ ಜೊತೆ ಇರಬೇಕು, ಕರಿತೀನಿ ಎಂದನು. ಹೋಗಿ ಜೊತೆಯಲ್ಲಿ ಕರೆದುಕೊಂಡು ಬಂದನು. ನಿಧಾನವಾಗಿ ಬಂದ ಮಡದಿ ಮೇಲೆ ರೇಗಿದ ಅಭಿ, ಎಷ್ಟೊತ್ತು ಬರೋಕ್ಕೆ? ಊಟ ಮಾಡೋದಿಲ್ವಾ? ನೀನು ಹೀಗೆ ಓಡಾಡ್ತಾ ಇರು ಎಂದನು. ಹಾಗಲ್ಲ, ಅದು ಸಾಂಬಾರ್ ಕಲೆ ಆಗಿತ್ತು, ಸೀರೆಗೆ ತೊಳೆಯೋಕ್ಕೆ ಹೋಗಿದ್ದೆ ಅಷ್ಟೆ. ನಾನು ಎಲ್ಲಿಗೆ ಹೋಗಲಿ ಮೆತ್ತಗೆ ಹೇಳಿದಳು, ಗಂಡನ ಕೋಪದ ಮುಖ ನೋಡಿ. ಕರೆ ಆದರೆ ಏನಾಯಿತು ಈಗ? ಊಟ ಮುಗಿಸಿ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು. ಏನಾಗೋಲ್ಲ, ಬಾ ಮೊದಲು ಊಟ ಮಾಡು ಎಂದು ಕೈ ಹಿಡಿದು ಜೊತೆಗೆ ಊಟ ಮಾಡಲು ಕರೆದುಕೊಂಡು ಬಂದನು. ನಾನು ಅಕ್ಕನ ಜೊತೆ ಕೂತ್ಕೊಳ್ತೀನಿ ಎಂದಳು. ಗಂಡಸರ ಸಾಲಿನಲ್ಲಿ ಕೂರಲು ಇಷ್ಟ ಆಗದೆ ಗುರಾಯಿಸಿದ. ಏನು ಬೇಡ, ನನ್ನ ಜೊತೆ ಕೂರು ಸುಮ್ಮನೆ ಎಂದನು. ಅಂಜನ ಜೊತೆ ಕೂತ್ರೆ ಮಾತನಾಡುತ್ತಾ ಸರಿಯಾಗಿ ತಿನ್ನುವುದಿಲ್ಲ ಎಂದು. ಅವನ ರೀತಿಗೆ ಮನೆಯವರೆಲ್ಲ ಮುಸಿ ಮುಸಿ ನಗುತ್ತಿದ್ದರು. ಬಡಿಸಲು ಬಂದ ಹುಡುಗನಿಗೆ, ನೋಡಿ ಇವಳಿಗೆ ಬರೀ ಅನ್ನ, ಸಾಂಬಾರು, ಹಪ್ಪಳ, ಪಲ್ಯ ಹಾಕಿ ಸಾಕು. ಪಲಾವು, ಗೀ ರೈಸ್, ಪಾಯಸ ಬೇಡ, ಅವಳಿಗೆ ಜೀರ್ಣ ಆಗೋಲ್ಲ ಎಂದನು. ಹೆಚ್ಚಾಗಿ ನೋಡ್ತಿದ್ದವಳ ಕಡೆಗೆ, ಇನ್ನೊಂದು ತಿಂಗಳು ಜಾಸ್ತಿ ಎಣ್ಣೆ ಮತ್ತು ಸಿಹಿ ತಿಂಡಿ ಇದೆಲ್ಲ ಬೇಡ. ಆಮೇಲೆ ಬೇಕಾದರೆ ಎಷ್ಟಾದರೂ ತಿನ್ನು, ನಾನು ಕೇಳಲ್ಲ, ಸರಿಯಾ ಎಂದನು. ಸಮಾಧಾನಿಸುವ ರೀತಿ ಸುಮ್ಮನೆ ತಲೆ ಆಡಿಸಿದಳು. ಮನೆಯಲ್ಲಿ ಆಗಲೇ ಮಗನ ಬೆನ್ನಿನ ಮೇಲಿದ್ದ ಗಾಯ ನೋಡಿ ದುಃಖ ತಪ್ತರಾಗಿದ್ದರು ಭಾನುಮತಿ. ಏನೋ ಇದು? ನಾನು ಇದಕ್ಕೆ ನಿನ್ನ ಅಲ್ಲಿಗೆ ಕರ್ಕೊಂಡು ಬರೋಲ್ಲ ಅನ್ನೋದು. ಆ ಇಶು ಜೊತೆ ಸೇರಿಕೊಂಡು ನನ್ನ ಮಾತೆ ಕೇಳಲ್ಲ ನೀನು. ನೋಡಿಗ ಹೇಗಾಗಿದೆ ಎಂದರು ನೋವಿನ ದನಿಯಲ್ಲಿ ಗಾಯವನ್ನು ಪರೀಕ್ಷಿಸುತ್ತಾ. ಮನೆಯವರ ಮುಂದೆ ಬರಿ ಮೈಯಲ್ಲಿರಲು ಮುಜುಗರಗೊಂಡವನು, ಮಾಮ್ ಅದೇನು ದೊಡ್ಡ ಗಾಯ ಅಲ್ಲ ಬಿಡು. ಆಕಾಶ್ ಬ್ರೋ ಆಗಲೇ ನೋಡಿದ, ತರಚಿದೆ ಅಷ್ಟೇ ಎಂದನು. ತಾಯಿ ಶರ್ಟ್ ಬಿಚ್ಚಿ ನೋಡುತ್ತಿರುವುದಕ್ಕೆ. ತರಚಿದ್ರು ನಿನಗೆ ನೋವಾಗೋಲ್ವಾ? ನೀನು ಬೆಳಿಗ್ಗೆಯಿಂದ ಮಂಕಾಗಿರೋದು ನೋಡಿ ನನಗೆ ಅನುಮಾನ ಬಂದಿತ್ತು. ಈ ಥರ ಆಗಿದೆ ಅಂತ ಗೊತ್ತಾಗಲಿಲ್ಲ ಎಂದರು ಕಣ್ಣು ತುಂಬಿಕೊಂಡು. ವರುಣ್ ಎಂದರೆ ತುಸು ಹೆಚ್ಚೇ ಪ್ರೀತಿ ಅವರಿಗೆ. ಬಳಿ ಬಂದ ಆಕಾಶ್, ಅತ್ತೆ ಅವನಿಗೇನೂ ಆಗಿಲ್ಲ, ನಾನು ಆಗಲೇ ಬೈದಿದ್ದೀನಿ. ಇವನಿಗೆ ಜವಾಬ್ದಾರಿ ಅನ್ನೋದಿಲ್ಲ. ಆ ನಲ್ಲಿ ನೀರು ಹರಿಯುವ ಜಾಗದಲ್ಲಿ ಹುಡುಗಾಟ ಆಡೋಕ್ಕೆ ಹೋಗಿ ಜಾರಿ ಬಿದ್ದು ಈ ಥರ ಆಗಿದೆ ಬಿಡಿ, ಹೋಗಲಿ ಸರಿ ಹೋಗ್ತದೆ ಎಂದವನು. ಅಂಜನಾ, ಅಲ್ಲಿ ನನ್ನ ರೂಮ್ನಲ್ಲಿ ನೋವಿನ ಕ್ರೀಮ್ ಇದೆ, ತಂದುಕೊಡು. ಅತ್ತೆ ಕ್ರೀಮ್ ಹಚ್ಚಿ ಮಲಗಿಸಿ, ಏನಾಗೋಲ್ಲ. 1 ಗಂಟೆ ಬಿಟ್ಟು ಸ್ನಾನ ಮಾಡಲಿ, ನೋವು ಕಡಿಮೆ ಆಗುತ್ತೆ. ನಾನು ಸ್ನಾನಕ್ಕೆ ಹೋಗಬೇಕು, ಎಲ್ಲರೂ ಬೇಗ ತಯಾರಾಗಿ ಎಂದವನು ಬಾತ್ರೂಮ್ಗೆ ಹೋದನು. ಸಂಜೆ ಪೂಜೆಗೆ ಸಾಮಾನುಗಳನ್ನು ಜೋಡಿಸ್ತಿದ್ದ ಅಂಜನಾ, ಸನ್ನಿಧಿ ಅಲ್ಲಿ ಟೇಬಲ್ ಮೇಲೆ ಇದೆ ನೋಡಿ, ತಂದು ಭಾನು ಆಂಟಿಗೆ ಕೊಡಮ್ಮ, ನಾನು ಸ್ವಲ್ಪ ಇದೆಲ್ಲ ಜೋಡಿಸಬೇಕು ಎಂದಳು. ವರುಣ್ ಗಾಯ ನೋಡಿದ್ದ ಸನ್ನಿಧಿ ಸುಮ್ಮನೆ ತಂದು ಕೊಟ್ಟಳು. ನನಗೆ ಬೆಳಿಗ್ಗೆಯಿಂದ ಓಡಾಡಿ ವಿಪರೀತ ಮಂಡಿ ನೋವು ಕಣೆ ಸನ್ನಿಧಿ. ಒಂದು ಕೆಲಸ ಮಾಡು, ಹೋಗಿ ಇಶಾನ್ನ ಕರೆದು ಅವನಿಗೆ ಕೊಡು, ಹಚ್ಚಿ ಕೊಡ್ತಾನೆ. ನನಗೆ ಬರೋಕ್ಕೆ ಆಗ್ತಿಲ್ಲ ಎಂದರು, ದೇವಸ್ಥಾನ ಸುತ್ತಿ ಸಾಕಾಗಿದ್ದರಿಂದ. ಇಶಾನನ್ನು ಕರೆಯದೆ ತಾನೇ ಕ್ರೀಮ್ ಹಿಡಿದು ವರುಣ್ ನೋಡಲು ಬಂದಳು ಸನ್ನಿಧಿ.
ಶರ್ಟ್ ಬಿಚ್ಚಿ ಬೋರಲು ಮಲಗಿ ಮೊಬೈಲ್ ನೋಡ್ತಾ ಇದ್ದನು ವರುಣ್. ಅಲ್ಲೇ ಕೂತು ಮೆಲ್ಲನೆ ಗಾಯದ ಮೇಲೆ ಕೈಯಾಡಿಸಿದಳು. ಮಾಮ್, ಜಾಸ್ತಿ ಏನಾಗಿಲ್ಲ, ನೀನು ಚಿಂತೆ ಮಾಡಬೇಡ, ಡೋಂಟ್ ವರಿ, ಐ ಆಮ್ ಆಲ್ ರೈಟ್ ಎಂದನು ತಿರುಗಿ ನೋಡದೆ. ಬಂದಿರುವುದು ತಾಯಿ ಎಂದುಕೊಂಡು. ಅವಳೇನು ಹೇಳದೆ ಕ್ರೀಮ್ ತೆಗೆದು ನಿಧಾನವಾಗಿ ಹಚ್ಚುತ್ತಿದ್ದಳು. ಮಾಮ್, ಇನ್ನೊಂಚೂರು ಕೆಳಗೆ ನಿಧಾನವಾಗಿ ಸ್ವಲ್ಪ ಮಸಾಜ್ ಮಾಡು, ಹಾಗೆ ಹಚ್ಚು. ನನಗಂತೂ ಖುಷಿಯಿಂದ ಇಲ್ಲಿ ಇರೋಕ್ಕೆ ಬಂದಾಗಲೆಲ್ಲ ಈ ಥರ ಆಗುತ್ತೆ. ನನ್ನ ಮಗ ಇಶಾನ್ ಬರಲಿ ತಡಿ, ಅವನಿಗಿದೆ, ಅವನಿಂದಲೇ ಹೀಗಾಗಿದ್ದು, ಮೋಸಗಾರ. ತನ್ನ ಪಾಡಿಗೆ ತಾನು ಮೊಬೈಲ್ ನೋಡಿಕೊಂಡು ಮಾತನಾಡುತ್ತಿದ್ದನು. ಮಾಮ್, ಸ್ವಲ್ಪ ಜೋರಾಗಿ ಹಚ್ಚಿ, ಹೀಗೆ ಸವರಿದರೆ ಗಾಯಕ್ಕೆ ಔಷಧಿ ಸೇರಲ್ಲ, ಬರೀ ಕಚಗುಳಿ ಇಟ್ಟಂತೆ ಆಗುತ್ತೆ. ಇಷ್ಟೇನಾ ನಿನ್ನ ಪವರ್ ಎಂದನು ಅವಳ ಮೃದು ಸ್ಪರ್ಶದ ಅನುಭವಕ್ಕೆ. ಅವಳ ಕಣ್ಣು ತುಂಬಿ ಒಂದು ಹನಿ ಜಾರಿ ಅವನ ದೇಹ ಸ್ಪರ್ಶಿಸಿತು. ಮಾಮ್, ಏನಾಯಿತು ಎಂದು ತಿರುಗಿದವ ಬೆಚ್ಚಿ ಹಿಂದೆ ಸರಿದು ಸನ್ನಿ ಎಂದನು ಎದ್ದು ಕೂತು. ಕಣ್ಣೊರೆಸಿಕೊಂಡವಳು. ಪರವಾಗಿಲ್ಲ, ಮಲಗಿ ವರುಣ್, ನಾನೇ ಹಚ್ಚುತ್ತೀನಿ ಎಂದಳು. ಅವನಿಗೆ ತಾನು ಹಚ್ಚುವುದು ಇಷ್ಟವಿಲ್ಲ ಎಂದು ಶರ್ಟ್ ಮೈಗೇರಿಸಿಕೊಂಡು, ಇಲ್ಲ ಬೇಡ, ನೀನು ಯಾಕೆ ಇಲ್ಲಿಗೆ ಬಂದೆ? ಅಮ್ಮ ಬರಲಿಲ್ವಾ? ಕ್ರೀಮ್ ಕೊಡು, ನಾನೇ ಹಚ್ಕೊಳ್ತೀನಿ, ನೀನು ಹೋಗೋ ಮೊದಲು ಇಲ್ಲಿಂದ. ಈ ಥರ ಎಲ್ಲ ಮಾಡಬಾರ್ದು, ತಪ್ಪಾಗುತ್ತೆ ಎಂದನು. ಅವಳು ತನ್ನ ಮುಟ್ಟಿದ್ದು ಯಾರಾದರೂ ನೋಡಿದ್ರೆ ಎಂದುಕೊಂಡು. ಅವನ ಪಕ್ಕ ಕೂತವಳು, ಏನಿಲ್ಲ, ಅತ್ತೆಗೆ ಮಂಡೆ ನೋವು, ಅದಕ್ಕೆ ಇಶಾನ್ಗೆ ಕೊಡು ಅಂದರು, ಆದರೆ ನಾನೇ ಬಂದೆ. ನೀವು ಮಲಗಿ, ನಾನೇ ಹಚ್ಕೊಳ್ತೀನಿ. ಎಷ್ಟೊಂದು ತರಚಿದೆ, ಕಲ್ಲು ಬಂಡೆನಾ ನೀವು? ಸುಮ್ಮನೆ ಇದ್ದೀರಾ ನೋಡಿ, ಎಷ್ಟು ಕೆಂಪಾಗಿದೆ ಎಂದಳು ಅವನ ಗಾಯ ಸವರಿ. ಅವಳ ಸ್ಪರ್ಶಕ್ಕೆ ಸರಿದು ಕುಳಿತವನು. ಇಷ್ಟು ಚಿಕ್ಕ ಗಾಯಕ್ಕೆಲ್ಲ ಹೆದರಿದರೆ ಹೇಗೆ? ನನಗೇನೂ ಆಗಿಲ್ಲ, ನೀನೋಗು. ನಾಳೆ ಮದುವೆ ಆಗುವ ಹುಡುಗಿ ಈ ರೀತಿ ನನ್ನ ರೂಮ್ಗೆ ಬರಬಾರ್ದು, ಹೋಗು ಮೊದಲು ಅವಸರಿಸಿದನು. ಯಾರಾದರೂ ತಪ್ಪು ತಿಳಿದರೆ ಎಂದುಕೊಂಡು. ಮುಖ ಊದಿಸಿಕೊಂಡು, ಯಾಕೆ ಬರಬಾರ್ದು? ನಾನು ಚಿಕ್ಕವಳಾದಾಗಿನಿಂದಲೂ ನಿಮ್ಮ ರೂಮ್ಗೆ ಬರ್ತಿದ್ದೀನಿ, ಈಗ ಬಂದರೇನು? ಯಾಕೆ ನಾನು ಬರೋದು ನಿಮಗೆ ಇಷ್ಟ ಇಲ್ವಾ? ಸರಿ ಬಿಡಿ, ಹೋಗ್ತೀನಿ ಎಂದವಳು ಮೇಲೆದ್ದಳು ಹೋಗಲು. ಅವಳ ಸಪ್ಪೆ ಮುಖ ನೋಡಿ ಕರಗಿದವ. ಹಾಗಲ್ಲ ಕಣೆ, ಆಗ ನೀನು ಚಿಕ್ಕ ಹುಡುಗಿ, ಆದರೆ ಈಗ ನಿನಗೆ ಬೇರೆಯವರ ಜೊತೆ ಮದುವೆ ಮಾತಾಗಿದೆ. ನನ್ನ ಕೊನೆಯಲ್ಲಿ ಆಗಿ ಒಬ್ಬಳೇ ಇರಬಾರ್ದು ಅಂತ ಅಷ್ಟೆ ಅರ್ಥ ಮಾಡಿಸಲು ಪ್ರಯತ್ನಿಸಿದ್ದ. ಏನೂ ಆಗೋಲ್ಲ, ನನ್ನ ಹಣೆ ಬರಹ ಸರಿ ಇಲ್ಲ ಅಷ್ಟೇ. ಒಂದು ಮದುವೆಗಾಗಿ ಮನೆಯವರೆಲ್ಲ ನನ್ನ ಶತ್ರು ಥರ ನೋಡ್ತಿದ್ದಾರೆ. ನಾನೇನು ಮಾಡಲಿ ಹೇಳಿ? ನಾಳೆ ಗಂಡನ ಮನೆಗೆ ಹೋದ್ಮೇಲೆ ಅವನ ಜೊತೆ ಮನಸ್ಫೂರ್ತಿಯಾಗಿ ಸಂಸಾರ ಮಾಡೋಕ್ಕೆ ಆಗದೆ ನಾನು ಕೊರಗಿ ಸಾಯ್ತೇನಲ್ಲ, ಆಗ ಇವರಿಗೆಲ್ಲ ನನ್ನ ಮನಸ್ಸು ಅರ್ಥ ಆಗುತ್ತೆ ಎಂದಳು. ಆಗಲೇ ಕಣ್ಣೀರು ಹರಿಯಲು ಶುರುವಾಗಿತ್ತು. ವರುಣನಿಗೆ ಪಿಚ್ಚೆನಿಸಿತು. ಬಿಡ್ತು ಅನು, ಮದುವೆ ಆಗಿ ಬಾಳಿ ಬದುಕಬೇಕಾದ ಹುಡುಗಿ ಹಾಗೆಲ್ಲ ಮಾತನಾಡಬಾರ್ದು. ಎಲ್ಲ ಒಳ್ಳೆಯದಾಗುತ್ತೆ, ನಾನೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸ್ತೀನಿ. ಹುಡುಗನದು ಒಳ್ಳೆಯ ಮನತನ, ನೀನು ಸುಖವಾಗಿ ಇರ್ತೀಯ, ಸುಮ್ಮನೆ ಮದುವೆ ಆಗು. ಅವಳ ಸಂಕಟ ನೋಡಲಾಗದೆ ಓಲೈಸಿದ. ತುಂಬಿದ ಕಣ್ಣಿನಿಂದ ದಿಟ್ಟಿಸಿದವಳು, ಆದರೆ ನೀವು ಇರೋಲ್ಲ ತಾನೆ? ಶ್ರೀನಿಕಾ ಅತ್ತಿಗೆ ನೋಡಿ ಹೇಗೆ ಅಭಿಭಾವ ಬೇಕು ಅಂತ ಧೈರ್ಯ ಮಾಡಿ ಯಾರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಮದುವೆ ಆದರು. ನನಗೆ ಆ ಥರ ಧೈರ್ಯನೂ ಇಲ್ಲ, ನನ್ನ ನೋವು ಕೇಳೋರು ಯಾರೂ ಇಲ್ಲ ಎಂದಳು. ಹತ್ತು ಮುಖ ಕೆಂಪಾಗಿ ಹೋಗಿತ್ತು. ಅವಳ ಮಗ ಬೊಗಸೆಯಲ್ಲಿ ಹಿಡಿದು ಕಣ್ಣೊರೆಸಿದವ, ಏ ಸನ್ನಿ, ನಿನ್ನ ಮದುವೆ ನೀನು ಇಷ್ಟಪಟ್ಟ ರೀತಿಯಲ್ಲೇ ಮಾಡುವುದು ನನ್ನ ಜವಾಬ್ದಾರಿ ಅಂದೆ ತಾನೆ? ಮತ್ತೇನು ಭಯ, ನಾನಿದ್ದೀನಿ, ಹೆದರಬೇಡ. ಈಗ ಆಗನಿಸುತ್ತೆ, ಮುಂದೆ ಮದುವೆ ಆದಮೇಲೆ ನೀನೇ ಖುಷಿಯಾಗಿ ಇರ್ತೀಯ, ನೋಡ್ತಿರಬೇಕಾದ್ರೆ ಎಂದನು ಅವಳ ಸಮಾಧಾನಿಸಲು ನೋಡುತ್ತಾ. ಅಳುತ್ತಾ ಅವನ ಅಪ್ಪಿದಳು. ಅದೆಲ್ಲ ನಂಗೆ ಗೊತ್ತಿಲ್ಲ, ಹೇಗಾದರೂ ಮಾಡಿ ನನ್ನ ಮದುವೆಯಾಗಿ ವರುಣ್. ನನಗೆ ನಿಮ್ಮ ಬಿಟ್ಟಿರೋಕ್ಕೆ ಆಗಲ್ಲ. ಚಿಕ್ಕ ವಯಸ್ಸಿನಲ್ಲೇ ನಿಮ್ಮನ್ನು ನನ್ನ ಮನಸ್ಸಿನೊಳಗೆ ತುಂಬಿಕೊಂಡು ನೀವೇ ನನ್ನ ಜೀವನ ಅಂತ ಬದುಕಿದ್ದೀನಿ. ಈಗ ಇದೊಂದು ಮದುವೆ ನನ್ನ ಮನಸ್ಸಿನಿಂದ ನಿಮ್ಮನ್ನು ತೆಗೆಯುತ್ತೆ ಅನ್ನೋದು ಸುಳ್ಳು. ಪ್ಲೀಸ್, ನನ್ನ ಯಾರಿಗೂ ಬಿಟ್ಟು ಕೊಡಬೇಡಿ ಪ್ಲೀಸ್ ವರುಣ್, ಗೋಗರಿದಳು. ತನ್ನ ಸಂಕಟ ಹೇಳಿಕೊಂಡು ಬಿಕ್ಕುತ್ತಿದ್ದವಳ ನೋಡಿ ವರುಣ್ಗೂ ಕಷ್ಟವಾಯಿತು. ತಾನು ಬಳಸಿ ತಲೆಯನ್ನು ನೆವರಿಸುತ್ತಾ, ಹೇ ಸನ್ನಿ, ಅಳಬೇಡ ಕಣೆ, ಏನಾಗಿದೆ ನಿಂಗೆ ಇವತ್ತು? ಯಾಕಿಷ್ಟು ದುರ್ಬಲ ಆಗಿದೆಯಾ ನೋಡು. ಈ ಥರ ನೀನು ಅಳಿಮುಂಜಿ ಹಾಗೆ ಅಳ್ತಾ ಕೂತ್ರೆ ನೋಡಿದವರು ಅನುಮಾನಪಟ್ಟು ಆಮೇಲೆ ಬಂದು ಕೇಳ್ತಾರೆ. ಹಾಗೇನೆ ಹೇಳ್ತೀಯಾ ಎಂದನು. ಕೇಳಲಿ ಬಿಡಿ, ಈ ರೀತಿಯಲ್ಲಾದರೂ ನನ್ನ ನಿರ್ಧಾರ ಕೇಳುವ ಬುದ್ಧಿ ಅವರಿಗೆ ಬರಲಿ. ನಾನಂತೂ ನಿಮ್ಮನ್ನು ಬಿಡೋಲ್ಲ, ನಾನು ಸತ್ತೋಗ್ತೀನಿ ಅಷ್ಟೇ, ನನಗೆ ಆಗ್ತಿಲ್ಲ
ನಿಮಗೆ ಆದರೆ ಅಣ್ಣಂದಿರೆಲ್ಲ ಸಮಾಧಾನ ಮಾಡ್ತಾರೆ. ಅದೇ ನಾನು ದಿನ ರಾತ್ರಿ ನರಳಿ ನರಳಿ ಇಂಚಿಂಚಾಗಿ ಸಾಯ್ತಿದ್ದೀನಿ. ಯಾರಿಗೆ ಹೇಳಿ ನನ್ನ ದುಃಖನ? ಯಾರು ಕೇಳೋರು ನನ್ನ ಭಾವನೆಯ ಎಂದು ಬಿಕ್ಕಳಿಸಿ. ಅವಳ ಕಣ್ಣೀರು ನೋಡದವ ಸನ್ನಿ ಮುದ್ದು, ನೋಡಿಲಿ ಮೊದಲು ಅಳುವುದು ನಿಲ್ಲಿಸು. ನನಗೆ ನೋಡೋಕ್ಕೆ ಆಗ್ತಿಲ್ಲ. ನನ್ನ ಮಾತು ಕೇಳ್ತೀಯ ಅಲ್ವಾ ನೀನು ಎಂದನು ರಮಿಸಿ. ಹಾಂ ಎಂದಳು ಅವನ ಎದೆಗೂಡಿಗೆ ತಲೆ ಸೇರಿಸಿ. ನೋಡು, ನಿನ್ನ ಮದುವೆ ನಿನ್ನ ಇಷ್ಟದಂತೆ ಮಾಡೋ ಜವಾಬ್ದಾರಿ ನಂದು, ಸರಿನಾ? ನೀನು ಪ್ರತಿಯೊಂದು ಶಾಸ್ತ್ರನ ಪೂಜೆಯನ್ನು ಮನಸ್ಫೂರ್ತಿಯಾಗಿ ಮಾಡಬೇಕು. ಇಲ್ಲಿವರೆಗೂ ಬಂದು ಈಗ ಮದುವೆ ಬೇಡ ಅಂದರೆ ಅಪ್ಪ ಅಮ್ಮನ ಜೊತೆ ಇಡೀ ಮನೆಯವರಿಗೆ ಅವಮಾನ ಆದಂತೆ ಅಲ್ವಾ? ಯೋಚನೆ ಮಾಡು. ನಾನು ಬೇಕಾ, ಎತ್ತವರ ಮರ್ಯಾದೆ ಬೇಕಾ ಎಂದನು ನಿಧಾನವಾಗಿ ಅರ್ಥ ಆಗುವಂತೆ ಹೇಳಿ. ಅವಳೇನು ಹೇಳದೆ ಅವನ ಮುಖ ನೋಡಿದಳು. ಈಗಾಗಲೇ ಮನೆಯಲ್ಲಿ ಪ್ರಜ್ಞಾ ಅಕ್ಕ ಅಭಿ ಮದುವೆಯಿಂದ ಬೇಸರ ಆಗಿದ್ದಾರೆ. ನೀನು ಅದೇ ರೀತಿ ಮಾಡಿದರೆ ಬರುವ ಜನರ ಮುಂದೆ ವರ್ಮಾ ಮನೆಯ ಮರ್ಯಾದೆ ಏನಾಗಬೇಕು ಹೇಳು? ನಾನು ಹೇಳ್ತಿದ್ದೀನಲ್ಲ, ಸುಮ್ಮನೆ ಮದುವೆ ಆಗು. ನಾನೇ ಮುಂದೆ ನಿಂತು ನೀನು ಆಸೆಪಟ್ಟಂತೆ ಮದುವೆ ಮಾಡಿಸ್ತೀನಿ ಎಂದನು ಭರವಸೆ ನೀಡುವಂತೆ ಕಣ್ಣೊರೆಸಿಕೊಂಡವಳು ಮೇಲೆತ್ತು ಏನು ಹೇಳದೆ ಕೇಳದೆ ಹೊರ ನಡೆದಳು. ಅವನು ಒಪ್ಪಲಿಲ್ಲ ಎಂಬ ದುಃಖವು, ಹೆತ್ತವರ ಮರ್ಯಾದೆ ಎಂಬ ಕೋಪವು ಕಾಣೆ. ಅವಳು ಹತ್ತ ಹೋಗಿದ್ದೆ. ಇಷ್ಟು ಹೊತ್ತು ತಡೆದಿದ್ದ ಕಣ್ಣೀರು ಅವನ ದಿಂಬು ತೋಯಿಸಿತು. ಹಳ್ಳಿಯ ಮನೆ, ಅದರಿಂದ ಒಂದೇ ಬಚ್ಚಲು ಮನೆ ಇದ್ದದು. ಒಬ್ಬರಿಂದೇ ಒಬ್ಬರಂತೆ ಸ್ನಾನ ಮುಗಿಸಬೇಕಾಗಿತ್ತು. ಸ್ನಾನ ಮಾಡಿ ಬಂದು ಬಿಳಿ ಬಣ್ಣದ ಒಡಲಿಗೆ ಚಿನ್ನದ ಬಣ್ಣದ ಬಾರ್ಡರ್ ಇದ್ದ ಸೀರೆ ಹುಟ್ಟು ತಲೆ ಒರೆಸ್ತಿದ್ದಳು ಶ್ರೇಣಿಕಾ. ತಾನು ಸ್ನಾನ ಮುಗಿಸಿ ಬನಿಯನ್ ಮತ್ತು ಟವೆಲ್ ಸುತ್ತಿಕೊಂಡು ಆಚೆ ಬಂದ ಅಭಿ ರೂಮಿಗೆ ಬಂದು ಕನ್ನಡಿ ಮುಂದೆ ನಿಂತವಳ ಮೇಲೆ ಕೂದಲು ಒದರಿದನು. ಮುಖಕ್ಕೆ ರಾಚಿದ ನೀರಿಗೆ ಬೆಚ್ಚಿದವಳು. ಥೂ ರೀ, ನಾನಿಲ್ಲಿ ನಿಂತಿರೋದು ನಿಮಗೆ ಕಾಣಿಸ್ತಿಲ್ವಾ? ಹೇಗೆ ಆಗ ನೀರು ಚಿಮ್ಮೋದು? ಕಣ್ಣೊಳಗೆಲ್ಲ ಹೋಯ್ತು, ಛೀ ಎಂದಳು ಮುಖ ಹಿಂಡಿ. ಅವಳ ಮಾತಿಗೆ ಕಿವಿ ಕೊಡದೆ, ಅದೇನು ಸೋಪಿನ ನೊರೆ ಅಲ್ಲ ಬಿಡು, ಕಣ್ಣುರಿ ಬರಲು ಬರೀ ನೀರು ಅಷ್ಟೇ, ಒಂದೆರಡು ಹನಿ ಬಿದ್ದದ್ದು. ನೀನು ನೋಡಿದರೆ 2 ಬಿಂದಿಗೆ ಬಿದ್ದಿರೋ ಥರ ಆಡ್ತಿದ್ಯಾ ಭಜನೆನ ತಂದು ಎಂದನು ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುತ್ತಾ. ಆದರೂ ದೇವರ ಪೂಜೆಗೆ ಹೋಗೋದು ಈ ಥರ ಎಲ್ಲ ಮೈಲಿಗೆ ಮಾಡಿಕೊಂಡು ಹೋಗಬಾರ್ದು, ಶುದ್ಧವಾಗಿ ಹೋಗಬೇಕು ಎಂದಳು. ಅವಳ ಕೈಯಲ್ಲಿದ್ದ ಟವೆಲ್ ಕಿತ್ತುಕೊಂಡು ತಾನು ಒರೆಸಿಕೊಳ್ಳುತ್ತಾ, ಓಹೋ ವೇದಾಂತ, ಸರಿ ಬಿಡು, ಹೇಗೋ ಅರ್ಧ ಮೈಲಿಗೆ ಆಗಿದೆಯಲ್ಲ, ಪೂರ್ತಿನೇ ಮಾಡ್ತೀನಿ, ಆಮೇಲೆ ಇನ್ನೊಂದು ಸರಿ ಒಟ್ಟಿಗೆ ಸ್ನಾನ ಮಾಡು ಎಂದವನು ನಡು ಬಳಸಿ ಬಳಿಗೆ ಸೆಳೆದುಕೊಂಡನು. ಗಾಬರಿಯಾದವಳು, ರೀ ಅದು ನಾನು ಎಂದಳು ಅವನ ವರಸೆಗೆ ಹೆದರಿ. ಕಣ್ಣಲ್ಲಿ ಕಣ್ಣಿಟ್ಟು ಮೋಹಕವಾಗಿ, ಏನದು ಹೇಳು, ಏನದು ಹೀಗೆ ಮುಟ್ಟಿದರೂ ಮೈಲಿಗೆನಾ? ಎಲ್ಲದಕ್ಕೂ ಮೈಲಿಗೆ ಅಂದರೆ ಮುಂದೆ ಸಂಸಾರದ ಜೀವನಕ್ಕೆ ಏನು ಮಾಡಬೇಕು? ನಾವಿಬ್ಬರು ಮೈಲಿಗೆ ಅಂತ ದೂರ ದೂರ ಇದ್ದರೆ ಮಗು ಬಗ್ಗೆ ಪ್ಲ್ಯಾನ್ ಮಾಡೋದು ಯಾವಾಗಲ್ವಾ ಎಂದನು ಅಮಾಯಕನಂತೆ ಪ್ರಶ್ನೆ ಮಾಡಿ. ಅದು ನಾನು ನೀವು ಮಗು ಗಂಡನ ಕಣ್ಣಿನ ಆಳದೊಳಗೆ ಇಣಿಕಿ ನೋಡಿ ತೊದಲಿದಳು. ಅವಳ ಹಣೆಯ ಬೆವರ ತೋರು ಬೆರಳಿನಿಂದ ಒರೆಸಿದವ. ಯಾಕೆ ಮುದ್ದು, ಭಯ ಆಗ್ತಿದೆಯಾ? ನಾನು ಹತ್ತಿರ ಬರೋದು ನಿಮಗೆ ಇಷ್ಟ ಇಲ್ವಾ? ಅಥವಾ ನಾನೇ ಇಷ್ಟ ಇಲ್ವಾ? ದೂರ ಹೋಗ್ಲಾ ಎಂದವನು ಹೆಂಡತಿಯ ಸನಿಹದಿಂದ ಸರಿದೊಡನೆ. ಒಮ್ಮೆಲೆ ಅವನ ತೋಳುಗಳಲ್ಲಿ ಸೇರಿದ್ದಳು ಮುದ್ದು ಪೆದ್ದು ಶ್ರೇಣಿಕಾ. ನಸುನಕ್ಕವನು, ಮೈಲಿಗೆ ಮೈಲಿಗೆ ಅಂದು ನೀನೀಗೆ ನನ್ನ ಬ್ರಹ್ಮಚರ್ಯ ಮುರಿಯಬಹುದಾ? ಏನಿದರ ಮರ್ಮ ಎಂದನು ಜೇಬಿನೊಳಗೆ ಕೈ ತೋರಿಸಿ. ಅವಳೇನು ಹೇಳದೆ ನಾಚಿಕೊಂಡು ನಿಂತಿದ್ದಳು. ಹೀಗೇನು ಪೂಜೆಗೆ ಹೋಗೋದಾ ಬೇಡ್ವಾ? ಇಬ್ಬರು ಸೇರಿ ಸುಮ್ಮನೆ ಮಗು ಬಗ್ಗೆ ಡಿಸ್ಕಷನ್ ಮಾಡೋಣ. ನಾನಂತೂ ರೆಡಿ. ಹೇಳು, ನಿಂಗೆ ಯಾವ ಮಗು ಬೇಕು? ಬಾ, ತಡ ಮಾಡೋದು ಬೇಡ ಎಂದನು. ತಾನು ಬಳಸಿ ಹಿಡಿದು ಒಮ್ಮೆಲೆ ದೂರ ಸರಿದವಳು. ಹೇ ತೂರಿ, ಹೋಗಿ ಸುಮ್ಮನೆ ನಾಚಿಕೊಂಡು ಹೊರಗೋಡಿದಳು ನಿಲ್ಲದೆ. ಶ್ರೀ, ನಿಧಾನ ಕಣೆ, ಮೊದಲೇ ಎಡವಟ್ಟು, ಬಿದ್ದು ಬಿಟ್ಟಿಯಾ ಕೂಗಿ ಹೇಳಿದನು. ಸಂಜೆ ಕಳೆದು ರಾತ್ರಿಯ ಸಮಯಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದರು. ಸಾತ್ವಿಕ್ ಇಂಚರ ಜೊತೆ ಸನ್ನಿಧಿ ಕೂರಿಸಿ ಹೋಮ ಶುರು ಮಾಡಿದರು. ನರಸಿಂಹ ದಂಪತಿ ಮಕ್ಕಳ ಕೂರಿಸಿ ಪೂಜೆ ಏರ್ಪಡಿಸಿದ್ದರಿಂದ ಮಕ್ಕಳ ಹಿಂದೆ ಕುಳಿತಿದ್ದರು. ಕಲ್ಯಾಣಿ ಭಾನುಮತಿ ಕುಟುಂಬ ಬರದೆ ಮನೆಯಲ್ಲೇ ಉಳಿದಿದ್ದರು. ಹೋಮ ಸುಡುವುದರ ಜೊತೆ ಸಂಜೆಯು ದೇವರ ಪೂಜೆ ಊಟದ ವ್ಯವಸ್ಥೆ ಇದ್ದುದರಿಂದ ನೋಡಲು ಇಡೀ ಊರಿನ ಹೆಂಗಸರು ದೇವರ ಪೂಜೆಗೆ ಹಾಜರಾಗಿದ್ದರು. ಅರ್ಪಿತಾ ನಿರುಪಮ ಅಂತೂ ಕೇಳಿದವರಿಗೆ ತಮ್ಮ ಮಕ್ಕಳು ಸೊಸೆಯರನ್ನು ಪರಿಚಯಿಸುವುದರಲ್ಲೇ ಮಗ್ನರಾಗಿದ್ದರು.
ಊರಿನವರು ಕೂಡ ಅಪರೂಪಕ್ಕೆ ಊರಿಗೆ ಬರುವವರ ಮಕ್ಕಳು ಸೊಸೆಯಂದಿರ ಕೈ ಹಿಡಿದು ಕೆನ್ನೆ ಸವರಿ ಆಶೀರ್ವಾದ ಮಾಡಿ ಆತ್ಮೀಯವಾಗಿ ಮಾತನಾಡಿಸ್ತಿದ್ದರು. ಇಂಚರ ತಾನು ದೊಡ್ಡ ಮನೆ ಸೊಸೆ ಎಂದು ತೋರಿಸುವ ಸಲುವಾಗಿಯೇ ಅಥವಾ ಪೊಲೀಸ್ ಅಧಿಕಾರಿ ಹೆಂಡತಿ ಅಂತ ಗರ್ವವೋ ತನ್ನದರ ಜೊತೆ ಮೀನಾರದು ಸೇರಿ ಮೈಮೇಲೆ ಬೆಲೆಬಾಳುವ ಆಭರಣಗಳನ್ನು ತೊಟ್ಟು ದುಬಾರಿ ಸೀರೆ ಧರಿಸಿ ಹೋಮಕ್ಕೆ ಕೂತಿದ್ದಳು. ಇದು ಅರ್ಪಿತಾ ಅವರ ಗಮನಕ್ಕೆ ಬಂದರೂ ಕೇಳಲು ಹೋಗಿರಲಿಲ್ಲ. ಮೀನಾ ನರಸಿಂಹ ದಂಪತಿಯು ಮಕ್ಕಳ ಹಿಂದೆ ಕುಳಿತಿದ್ದರು. ಅವರಿಗಿಂತ ಸ್ವಲ್ಪ ಹಿಂದಿನ ಜಾಗದಲ್ಲಿ ಊರಿನ ಹೆಂಗಸರ ಜೊತೆ ಅರ್ಪಿತಾ ನಿರುಪಮ ಸೊಸೆಯರ ಕೂರಿಸಿಕೊಂಡು ಕುಳಿತಿದ್ದರೆ ಗಂಡಸರು ಹೊರಗಡೆ ಮಾತಿನಲ್ಲಿ ಬ್ಯುಸಿ ಇದ್ದರು. ಅಂಜನಾ ಶ್ರೀನಿಕಾ ಮಾತ್ರ ಸ್ವಂತ ಅಕ್ಕ ತಂಗಿಯರಂತೆ ಕಾಟನ್ ಸೀರೆ ಉಟ್ಟು ಮಾಂಗಲ್ಯ ಸರದ ಜೊತೆ ಲಘು ಆಭರಣ ಧರಿಸಿದ್ದರು. ಲೋಕಾರೂಢಿ ಮಾತನಾಡುತ್ತಿದ್ದವರು, ಏನಮ್ಮ ನಿರುಪಮ, ಆರೋಗ್ಯ ಹೇಗಿದೆ ಈಗ? ಚೆನ್ನಾಗಿದೆಯಾ? ತುಂಬ ಇಳಿದು ಹೋಗಿದ್ಯಾ? ಊರಿನಾಕೆ ವಿಚಾರಿಸಿದರು ನಿರುಪಮ ಆರೋಗ್ಯದ ಬಗ್ಗೆ. ಹಾಂ ಅಕ್ಕ, ಈಗ ಪರವಾಗಿಲ್ಲ. ಕೆಲವೊಮ್ಮೆ ಅಸ್ತಮ ಜಾಸ್ತಿ ಆಗುತ್ತೆ. ಇನ್ನೇನು ತೊಂದರೆ ಇಲ್ಲ. ನೀವು ಹೇಗಿದ್ದೀರಾ? ಮನೆಯಲ್ಲಿ ಎಲ್ಲ ಆರಾಮನಾ? ತಾವು ನಯವಾಗಿ ಮಾತನಾಡಿದರೂ ಅವರಿಗೆ ಜೋರು ಮಾತು ಕಡಿಮೆ. ನಗು ನಗುತ್ತಾ ತಾವು ಆತ್ಮೀಯವಾಗಿ ಮಾತನಾಡಿಸ್ತಿದ್ದರು. ನಾವು ಚೆನ್ನಾಗಿದ್ದೀವಿ. ಇವರಿಬ್ಬರು ನಿನ್ನ ಸೊಸೆಯರ ಇಬ್ಬರೊಟ್ಟಿಗೆ ಮದುವೆ ಆದರು ಅಂತ ಕೇಳಿಪಟ್ಟೆ. ಒಂದೇ ಖರ್ಚಿನಲ್ಲಿ ಇಬ್ಬರ ಮದುವೆ ಮುಗಿಸಿದೆ ಅನ್ನೋ. ನೋಡು, ದುಡ್ಡು ಇರುವವರು ಎಷ್ಟು ಬುದ್ಧಿವಂತರು ಅಂತ. ಹಿರಿಯ ಹೆಂಗಸರು ತಮಗೆ ತಿಳಿದಿದ್ದ ಮಾಹಿತಿ ಬಗ್ಗೆ ಅನುಮಾನಗಳನ್ನು ಕೇಳಿದರು. ಯಾಕಮ್ಮ ಹಾಗಂತೀರಾ? ಎಲ್ಲ ದೈವೇಚ್ಛೆ. ಅವರಿಬ್ಬರು ಹಣೆ ಬರಹದಲ್ಲಿ ಹೇಗಿತ್ತೋ ಹಾಗಾಗಿದೆ. ನಮ್ಮ ಕೈಲಿ ಏನಿದೆ ಹೇಳಿ? ಮಾಮೂಲಿಯಾಗಿ ಹೇಳಿದರು. ಅವರಿಗೆ ವಿಷಯ ರಾಡಿ ಮಾಡಲಾಗದು. ಅದು ನಿಜನೇ ಬಿಡು. ಮಕ್ಕಳು ಏನು ಮಾಡ್ತಿದ್ದಾರೆ? ಇಬ್ಬರು ಸೊಸೆಯರು ಏನು ಓದಿದ್ದಾರೆ? ಇಬ್ಬರು ಸೊಸೆಯರು ಡಬಲ್ ಡಿಗ್ರಿ ಮಾಡಿದ್ದಾರೆ. ಒಂದೇ ಕ್ಲಾಸಿನವರು. ಅಭಿ ಆಫೀಸ್ ಕೆಲಸ, ಈಶಾನ್ ಲಾಯರ್. ಮಕ್ಕಳ ಮೇಲೆ ಏನೋ ಹೆಮ್ಮೆ ಅವರಿಗೆ. ಅವರಲ್ಲೊಬ್ಬ ಹೆಂಗಸು ನಕ್ಕು. ನೋಡಿದ ನಿನ್ನ ಅದೃಷ್ಟನ? ಇಬ್ಬರು ಗೆಳತಿಯರು ಒಂದೇ ಮನೆಗೆ ಸೊಸೆಯರು. ನಿಂಗೆ ಸೊಸೆಯರ ಜಗಳ ಬಿಡಿಸುವ ಕೆಲಸ ತಪ್ಪಿತು ಬಿಡು. ಹೇಗೋ ಇಬ್ಬರು ಸ್ನೇಹಿತರು ತಾನೆ, ಛೇಡಿಸಿದರು. ಅವರ ಮಾತಿಗೆ ನಕ್ಕು ತಲೆ ಆಡಿಸಿದರು ನಿರುಪಮ. ನಿನ್ನ ಮಗಳಲ್ಲಿ ಅರ್ಪಿತಾ ಒಬ್ಬಳೇ ಬಂದಿದ್ಯಾ? ನಿನ್ನ ಮಗಳು ನೋಡಿದ್ದೆ. ಅವಳ ಮದುವೆಯಲ್ಲಿ ಕೊನೆ. ಮತ್ತೆ ನೋಡಲಿಲ್ಲ. ಹೇಗಿದ್ದಾಳೆ? ಪ್ರಜ್ಞಾ ಚಿಕ್ಕಂದಿನಿಂದಲೂ ಪರಿಚಯ ಇದ್ದುದರಿಂದ ಮಾಮೂಲಿಯಾಗಿ ಕೇಳಿದರು. ಚೆನ್ನಾಗಿದ್ದಾಳೆ ಅಮ್ಮ. ಗಂಡನ ಮನೆಯಲ್ಲಿದ್ದಾಳೆ. ಈಗ 7 ತಿಂಗಳ ಬಸುರಿ. ಅದಕ್ಕೆ ಬರಲಿಲ್ಲ. ಇನ್ನೇನೋ ಸೀಮಂತ ಮಾಡಿ ನಮ್ಮನೆಗೆ ಕರ್ಕೊಂಡು ಬರಬೇಕು. ಸೀಮಂತಕ್ಕೆ ಹೇಳ್ತೀನಿ, ಬನ್ನಿ ಎಲ್ಲರೂ. ಮುಂಚಿತವಾಗಿ ಆಹ್ವಾನ ಕೊಟ್ಟರು. ಇಲ್ಲೇ ಮಾಡಿ, ನಾವು ನೋಡ್ಬೋದು. ಅಷ್ಟು ದೂರ ಬಂದು ಹೋಗೋಕ್ಕೆ ಕಷ್ಟ ಕಣಮ್ಮ. ಅಂತೂ ನೀನು ಅಜ್ಜಿಯಾಗಿ ಬಿಟ್ಟೆ ಅಮ್ಮ ಎಂದರು ಹಾಸ್ಯವಾಗಿ. ಅಯ್ಯೋ, ನಾನಿನ್ನೇನು ಹುಡುಗಿನ? ನನಗೂ ಮಕ್ಕಳು ಮದುವೆ ನೋಡಿ ಆಗಿದೆ ಬಿಡಿ. ಆಗಲೇ ಒಬ್ಬ ಮೊಮ್ಮಗ ಇದ್ದಾನೆ. ಇನ್ನೊಂದು ಮೊಮ್ಮಗಳು ಬಂದರೆ ಸಾಕು ನನಗೆ. ಇನ್ನೇನು ಬೇಡ. ನಗುತ್ತಾ ತಾವು ಹಾಸ್ಯವಾಗಿ ಹೇಳಿದರು ಅರ್ಪಿತಾ. ಹೌದೇ? ಎಲ್ಲಿ ಮೊಮ್ಮಗ ಕಾಣ್ತಾನೆ ಇಲ್ಲ? ಕರ್ಕೊಂಡು ಬಂದಿಲ್ವಾ? ಸುತ್ತಲೂ ಕಣ್ಣಾಡಿಸಿ ನೋಡುವ ಆಸೆಯಿಂದ ಕೇಳಿದರು. ಮಗು ನಿಂತಿದ್ದ ಕಡೆ ಕೈ ತೋರಿಸಿ. ಅಲ್ಲೇ ಅವರ ಅಪ್ಪನ ಜೊತೆ ಇದ್ದಾನಲ್ಲ, ಅವನೇ ಆರವಂತ. ನನ್ನ ಮೊಮ್ಮಗ ತುಂಬ ತುಂಟ. ಅದಕ್ಕೆ ಆಕಾಶ್ ಜೊತೆಗೆ ಇಟ್ಕೊಂಡಿದ್ದಾನೆ. ಸೊಸೆ ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾಳೆ. ಮೊಮ್ಮಗನ ಎತ್ತಿಕೊಂಡು ಯಾರೊಂದಿಗೋ ಮಾತನಾಡುತ್ತಿದ್ದವನ ನೋಡಿ ಹೇಳಿದರು. ಮಗ ಸೊಸೆ ನೋಡಿ ಏನೋ ತೃಪ್ತಿಯ ಭಾವ. ಸ್ವಲ್ಪ ಬಾಗಿ ಸಣ್ಣ ದನಿಯಲ್ಲಿ, ಸೊಸೆಯರು ಹೇಗೆ ಅರ್ಪಿತಾ? ಪರವಾಗಿಲ್ವಾ? ಇಲ್ಲ ಜಗಳ ಗಂಟಿಯರ? ಈಗಿನ ಕಾಲದ ಸೊಸೆಯರ ರೀತಿ ನೀತಿ ನೋಡಿದರೆ ನಮಗೆ ಕಣ್ಣು ಹೋಗ್ತವೆ ಮಾರೈತಿ. ನಿನ್ನ ಸೊಸೆಯರು ಎಲ್ಲ ಸಿಟಿಯವರು ಅಲ್ವಾ? ಹೇಗೆ ಗುಣದಲ್ಲಿ ಕೂಡಿದ ಸಂಸಾರ ಹೇಗೋ ಏನೋ ಎಂಬ ಭಾವನೆ ಅವರದು. ಆ ಥರ ಏನೂ ಇಲ್ಲ ಅಕ್ಕ. ಎಲ್ಲರೂ ಸಿಟಿಯವರೇ. ಆದರೂ ಕಿರಿಕಿಲ್ಲ. ಹೊಂದಿಕೊಂಡು ಹೋಗುವ ಮನಸ್ಸಿದೆ. ನಮ್ಮ ಅಭಿ, ಆಕಾಶ್ ಹೆಂಡತಿಯರು ತುಂಬ ಒಳ್ಳೆಯ ಗುಣ ಇರುವವರು. ಇನ್ನು ಇಶಾನ್ ಹೆಂಡತಿ ಸ್ವಲ್ಪ ಮೂಗು ಮುರಿದ್ರು ನಮ್ಮ ಇಶ್ಯೂ ಬಿಗಿ ಮಾಡಿದ್ದಾನೆ. ಏನು ತೊಂದರೆ ಇಲ್ಲ. ನಮ್ಮದು ಮುಗೀತು. ಮುಂದಿನದು ಅವರಿಗೆ ಬಿಟ್ಟದ್ದು ಎಂದರು ಮೂವರು ಸೊಸೆಯರ ಕಡೆ ನೋಡಿ. ಹೇಗೋ ನಿಮಗೆ ನಿಮ್ಮ ಥರ ಇರುವ ಸೊಸೆಯರೇ ಸಿಕ್ಕಿದ್ದಾರೆ ತಾನೆ. ಅವರಿಗೆ ನಿಮ್ಮ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಹೇಳಿಕೊಟ್ಟು ನೀವು ಆಗಾಗ ಹಳ್ಳಿ ಕಡೆ ಬಂದು ಸಮಯ ಕಳೆಯಿರಿ. ಆ ಸಿಟಿಯಲ್ಲಿ ಏನು ಮಾಡ್ತೀರಾ? ಇಕ್ಕಟ್ಟಿನ ಜೀವನ. ಇನ್ನು ಸಾಕಾಗಲಿಲ್ವಾ? ಎಲ್ಲ ಆದಾಯ ಅಲ್ಲೇ ಇರೋದಲ್ವಾ? ಮಕ್ಕಳಿಗೆಲ್ಲ ಒಂದೊಂದು ಮರಿಗಳು ಬರಲಿ. ಅವ್ರನ್ನೆಲ್ಲ ಸಾಕಿ ಆಮೇಲೆ ಅವರು ನೋಡಿಕೊಂಡು ನಾವು ರೆಸ್ಟ್ ಮಾಡೋದು ತಾನೆ ಎಂದರು ನಕ್ಕು ಅರ್ಪಿತಾ. ಹೇ ಕಣಮ್ಮ,
ನೀನೊಬ್ಬಳೇ ಇಡೀ ವರ್ಮ ಕುಟುಂಬವನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ಇಲ್ಲಿಯವರೆಗೂ ನಡೆಸಿದೆ ನೀನು. ನಿರುಪಮ ಥರ ಮೃದು ಆಗಿದ್ದರೆ ನಿಮ್ಮ ಕುಟುಂಬ ಭಾಗ ಆಗಿ ಯಾವುದೂ ಕಾಲ ಆಗ್ತಿರ್ತಿತ್ತು. ನಿನ್ನ ಆದಿನ್ಯರ ಜೊತೆ ಹೇಗುವುದು ಸುಲಭನ? ನಿನ್ನ ಗಂಭೀರತೆ ಇದಕ್ಕೆ ಕಾರಣ. ಮೊದಲಿನಿಂದಲೂ ಪರಿಚಯ ಗೊತ್ತಿದ್ದರಿಂದ ಹಳೆಯ ದಿನಗಳನ್ನು ನೆನೆದರು. ಮನೆ ಅಂದಮೇಲೆ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ನಾವೇ ಸ್ವಲ್ಪ ಅನುಸರಿಸಿಕೊಂಡು ಹೋಗಬೇಕು. ಇಷ್ಟು ದಿನ ನಾನೇ ಎಲ್ಲ ಮಾಡಿದೆ. ನನ್ನ ಸೊಸೆಯರು ಏನು ಮೃದು ಅಲ್ಲ, ಜೋರಾಗಿದ್ದಾರೆ. ಇನ್ನು ಮೇಲೆ ಸೊಸೆಯರ ಜವಾಬ್ದಾರಿ ಎಂದರು ಸೊಸೆಯರನ್ನು ನೋಡಿ ಉಬ್ಬಾರಿಸಿ. ಏನರಮ್ಮ, ಕೇಳಿಸ್ಕೊಂಡ್ರಾ ನಿಮ್ಮ ಅತ್ತೆಯರ ಮಾತನ್ನ? ನಿಮ್ಮ ಅತ್ತೆಯರು ಎಲ್ಲರ ಜೊತೆ ಹೊಂದಿಕೊಂಡು ಹಿರಿಯರ ಮುಂದೆ ತಗ್ಗಿ ಬಗ್ಗಿ ಬಾಳಿ ಬದುಕಿದವರು. ನೀವು ಅವರ ಹಾಗೆ ಹೊಂದಿಕೊಂಡು ಬದುಕಿ ಬಾಳಬೇಕು, ತಿಳಿತಾ? ಕಿವಿ ಮಾತು ಹೇಳಿದರು. ಸೊಸೆಯರಿಗೆ ಬಂದಿದ್ದ ಹೆಂಗಳೆಯರ ತೋರಿಸಿ, ಕ್ಷಣಿಕ ಅಂಜನ, ಇವರು ನಾವು ಇದೇ ಊರಿನಲ್ಲಿರುವಾಗ ನಮ್ಮನೆಯ ಅಕ್ಕಪಕ್ಕದಲ್ಲಿದ್ದ ಮನೆಯವರು, ತುಂಬ ಆತ್ಮೀಯರು, ಪರಿಚಯಿಸಿದರು ಅರ್ಪಿತಾ. ಅವರಿಗೆ ನಮಸ್ಕಾರ ಮಾಡಿದರು ಮೂವರು. ಅವರ ತಲೆ ಸವರಿದವರು. ಇರಲಿ ಇರಲಿ, ದೇವರು ಒಳ್ಳೆಯದು ಮಾಡಲಿ, 100 ಕಾಲ ಸುಖವಾಗಿ ಬಾಳಿ. ಅಂಜನಾ, ಯಾಕೆ ಒಂದು ಮಗು ಸಾಕಾ? ಇನ್ನೊಂದು ಮಾಡಿಕೊಳ್ಳಿ. ಇನ್ನೇನು, ಮಗ ದೊಡ್ಡವನು ತಾನೆ. ಆಶೀರ್ವಾದ ಮಾಡಿ ತಮ್ಮ ಅನುಭವದ ಮಾತು ಹೇಳಿದರು. ಮುಗುಳ್ನಗೆ ಬೀರಿ, ಮೊದಲು ಪ್ರಜ್ಞಾಗೆ ಡೆಲಿವರಿ ಆಗಲಿ ಆಂಟಿ, ಅವಳ ಬಾನಂತನ ಮುಗಿಸಿ ಆಮೇಲೆ ನಿಧಾನವಾಗಿ ಯೋಚಿಸ್ತೀವಿ ಎಂದಳು. ನೀನಮ್ಮ ಬೆಲ್ಲಕ್ಕಿ, ನಿಂದೇನು ಕತೆ ಎಂದರು. ಎಲ್ಲರನ್ನು ಮಿಟಿ ನೋಡುತ್ತಿದ್ದ ಶ್ರೀ ಕಡೆ ನೋಡಿ ಗಲಿಬಿಲಿಗೊಂಡವಳು. ಅಯ್ಯೋ ಆಂಟಿ, ಅದೆಲ್ಲ ನಾನು ಹೇಗೆ ಹೇಳಿ? ನಾನು ನನ್ನ ಗಂಡನ ಕೇಳಬೇಕು ಆಂಟಿ ಎಂದಳು ಎದರಿದ ರೀತಿಯಲ್ಲಿ. ಹೋಮದೆ ಮುಂದೆ ಕೂತಿದ್ದ ಇಂಚರನ ತೋರಿ, ಇವರು ಮದುವೆ ಹುಡುಗಿಗೆ ಏನಾಗಬೇಕು? ಆಗಲಿಂದ ನೋಡ್ತೀಯ ಇದ್ದೀನಿ, ಇಲ್ಲೇ ಇದ್ದರೂ ನಿಮ್ಮ ಸಂಬಂಧಿಕರ ಎಂದರ ಅವಳ ಮುಖ ತಿಳಿದಿದ್ದ ಕಾರಣಕ್ಕೆ. ನಮ್ಮ ಮೀನಾಳ ಸೊಸೆ ಇಂಚರ ಅಂತ ಅಕ್ಕ, ನಮ್ಮ ಅಭಿ ಹೆಂಡತಿಯ ಸ್ವಂತ ಅಕ್ಕ ಎಂದರು ನಿರುಪಮ ನಗುವಿನೊಂದಿಗೆ ಪರಿಚಯಿಸಿ. ತಮ್ಮ ಹಿಂದೆ ನಡೆಯುತ್ತಿದ್ದ ಮಾತಿನ ಚರ್ಚೆ ಕಿರುಗಣ್ಣಿನಲ್ಲಿ ಗಮನಿಸಿ ಕೇಳಿಸಿಕೊಳ್ಳುತ್ತಿದ್ದಳು ಇಂಚರ. ಹೌದಾ? ಆದರೂ ಬೆಳಿಗ್ಗೆಯಿಂದ ಯಾರನ್ನೂ ಒಂದು ಮಾತು ಮಾತನಾಡಿಸದೆ ಉಪಚರಿಸದೆ ಸುಮ್ಮನೆ ತಿರುಗ್ತಿದ್ದಾಳೆ. ನಿನ್ನ ಸೊಸೆ ಅಷ್ಟು ಲವಲವಿಕೆ ಇಲ್ಲ ಬಿಡು. ನಿರುಪಮ, ಏನೇ ಹೇಳು. ನಿಮ್ಮ ಸೊಸೆಯರು ಜನರ ಜೊತೆ ಬೇಗ ಬೆರೆತು ಇರುವವರು. ನನಗಂತೂ ತುಂಬ ಹಿಡಿಸಿದರು. ಮನಸ್ಸಿನಿಂದ ಶ್ರೀನಿಕಾ ಅಂಜನ ಹೊಗಳಿದರು. ಇವರ ಪೂರ್ಣ ಮಾತುಗಳು ಹೋಮದ ಮುಂದೆ ಕೂತಿದ್ದ ಇಂಚರನ ಕಿವಿ ತಲುಪುತ್ತಿತ್ತು. ಸೊಸೆಯನ್ನು ಬಿಟ್ಟು ಕೊಡದೆ, ಅದು ಪೂಜೆಯಲ್ಲಿ ಬ್ಯುಸಿ ಇದ್ದಾಳೆ, ಅದಕ್ಕೆ ಸರಿಯಾಗಿ ನೋಡಿಲ್ಲ ಅನ್ಸತ್ತೆ. ನಾನೇ ಆಮೇಲೆ ಪರಿಚಯ ಮಾಡಿಸ್ತೀನಿ ಸಮಜಾಯಿಷಿ ನೀಡಿದರು ನಿರುಪಮ. ಇಂಚರ ಮಾತ್ರ ಅವರ ಮಾತಿಗೆ ಹಲ್ಲು ಕಡಿದವಳು ಮಾತನಾಡದೆ ಸುಮ್ಮನೆ ಕೂತಳು. ಮೀನಾ ನರಸಿಂಹ ಸಾತ್ವಿಕ್ ಸನ್ನಿಧಿಗೂ ಅವರು ಹೇಳಿದ ಅಷ್ಟು ಮಾತುಗಳು ಕೇಳುತ್ತಿದ್ದವು. ಒಂದು ಕಡೆ ಮೊಬೈಲ್ನಲ್ಲಿ ಏನೋ ನೋಡಿಕೊಂಡು ದೂರವೇ ಕುಳಿತಿದ್ದ ಗೆಳೆಯನ ಮುಂದೆ ಬಂದು ಕೂತನು ವರುಣ್. ಏನು ಮಗ, ಹೆಂಡತಿನ ಅಲ್ಲಿ ಬಿಟ್ಟು ನೀನಿಲ್ಲಿ ಗಂಡ ಸತ್ತ ಹೆಣ್ಣಿನ ಥರ ಕೂತಿದ್ಯಾ? ಮಧ್ಯಾಹ್ನದಿಂದ ನನ್ನ ಜೊತೆ ಬಂದೇ ಇಲ್ಲ, ಏನು ಸಮಾಚಾರ ಎಂದನು ರೇಗಿಸುತ್ತ. ಮುಖ ಸಿಂಡರಿಸಿದವನು, ಅದೆಲ್ಲ ನಿಂಗೆ ಯಾಕೆ? ನಾನು ಬೇಡ ಅಂತ ಅಂದವನು ನೀನೇ ತಾನೆ. ಹೀಗೇನಿಕ್ಕಿ ಇಲ್ಲಿಗೆ ಬಂದಿದ್ದು? ನಾನು ನಿನ್ನ ಪ್ರಾಣ ತಿಂತೀನಿ ಅಂದೆ ತಾನೆ, ಅದಕ್ಕೆ ದೂರ ಬಂದಿದ್ದೀನಿ, ಹೋಗು ನೀನು ಎಂದನು ಇಶಾನ್ ಚಿಕ್ಕ ಹುಡುಗನಂತೆ ಕೋಪಿಸಿಕೊಂಡು. ಅವನ ಹೆಗಲಿಗೆ ಕೈ ಹಾಕಿ ನಗುತ್ತಾ, ಯಾಕೋ ಮಗ ಇಷ್ಟೊಂದು ಕೋಪ? ಆಗ ಸುಮ್ಮನೆ ಆಗಂದಿದ್ದು ಕಣೋ, ನನ್ನ ಬೆನ್ನು ನೋವು ಜೊತೆಗೆ ನೀನು ಹಾಗೆ ಕಾಡಿಸ್ತಿದ್ರೆ ನನಗೆ ಕೋಪ ಬರಲ್ವಾ ಹೇಳು? ಅದಕ್ಕೆ ರೇಗಿದೆ, ಸಾರಿ ಎಂದನು. ಬಿಡು, ನಾನು ಸಾರಿ. ಈಗ ಹೇಗಿದೆ ಗಾಯ? ಇನ್ನು ನೋವಿದೆಯಾ? ಆಸ್ಪತ್ರೆಗೆ ಹೋಗೋಣ ಎಂದನು ರಾಜಿಯಾಗಿ ಗೆಳೆಯನ ಮೇಲೆ ಕಾಳಜಿಯಿಂದ. ಇಲ್ಲ ಇಲ್ಲ, ಐ ಆಮ್ ಫೈನ್. ಎಲ್ಲಿ ಯಾಕೆ ಕೂತಿದ್ಯಾ? ಒಳಗೆ ನಿನ್ನ ಹೆಂಡತಿ ಜೊತೆ ಕೂರೋಗು. ಇಲ್ಲಿರುವ ನಿನ್ನ ಪರಿಚಯದವರಿಗೆ ಹೆಂಡತಿ ತೋರಿಸು ಎಂದನು ಒಬ್ಬನೇ ಹೊರಗಿರುವುದು ನೋಡಿ. ಉದಾಸೀನವಾಗಿ ಮುಖ ಹಿಂಡಿದವನು, ಹೋಗಲು, ಆ ಹೊಗೆಯೊಳಗೆ ಯಾರು ಕೂರ್ತಾರೆ? ನಂಗಾಗೋಲ್ಲ. ನನ್ನ ಹೆಂಡ್ತಿನ ಅಮ್ಮ ದೊಡ್ಡಮ್ಮ ಈಗಾಗಲೇ ತುಂಬ ಸರಿ ಪರಿಚಯ ಮಾಡಿಸಿದ್ದಾರೆ. ನಾನು ಇನ್ನೇನು ಮಾಡಿಸೋದು? ಬಿಡು, ಆಗಲೇ ಎಲ್ಲರಿಗೂ ಸಂಜನಾ ನನ್ನ ಹೆಂಡ್ತಿ ಅಂತ ಗೊತ್ತಾಗಿದೆ. ಇಲ್ಲಿ ಆಕಾಶ್, ಅಭಿ, ಅಣ್ಣ ಮಾತನಾಡ್ತಿದ್ರು, ನಾನು ಸುಮ್ಮನೆ ಕೂತಿದ್ದೆ ಅಷ್ಟೇ ಎಂದನು. ಆಗ ಹೋಗಲೇ ಬಿಡು. ಮತ್ತು ಶ್ರೀನಿಕಾ ಕೇಸ್ ಬಗ್ಗೆ ಹೇಳಿದ್ನಲ್ಲ, ಎಲ್ಲಿಗೆ ಬಂತು? ಅದೇನಾದರೂ ಸಾಕ್ಷಿ ಗುರುತು ಸಿಕ್ಕಿದೆಯಾ ಎಂದನು ಮಾತು ಕೇಸ್ ಕಡೆ ಬದಲಾಯಿಸಿ. ಮಾಮೂಲಿಯಾಗಿ ಹೋಗ್ತಿದೆ. ಬೇಕರಿಯಲ್ಲಿ ಇರುವವರ ವಿಚಾರಣೆ ಮಾಡಿದ್ದೀನಿ. CCTV ಫೋಟೇಜ್ನಲ್ಲಿ ಇರುವವರು ಸಿಗಬೇಕು ನಿಂಗೆ ಎಂದನು ಇಶಾನ್. ತುಂಬ ಸಾಕ್ಷಿ ಸಿಕ್ಕಿದೆ, ಆದರೆ ಇನ್ನೂ ಪಕ್ಕಾ ಆಗಿಲ್ಲ. ಎಲ್ಲ ವಿಚಾರಣೆಗೆ ವ್ಯವಸ್ಥೆ ಮಾಡಿದ್ದೀನಿ. 3ರಲ್ಲಿ ಒಬ್ಬರು ಸಿಕ್ಕಿದ್ರೂ ಕೇಸ್ ಆರಾಮವಾಗಿ ಮುಗಿಯುತ್ತದೆ. ಅದೊಂದು ಮುಗಿಸ್ಬೇಕು ಕಣೋ, ಪಾಪ ಆ ಹೆಣ್ಣು ಮಗು ಎಂದವನ ಮನಸ್ಸು ಚಾರು ನೆನೆದು ಭಾರವಾಯಿತು.
ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಈಗ ಪಲ್ಲವಿ ಎಲ್ಲಿ? ಇಲ್ಲಿಗೆ ಕರ್ಕೊಂಡು ಬರಬೇಕು ತಾನೆ, ಎಲ್ಲಿದ್ದಾಳೆ ಎಂದನು ಪಲ್ಲವಿ ಕಾಣದಿದ್ದುದರಿಂದ. ಬೇಡ, ಕೇಸ್ ಮುಗಿಯೋವರೆಗೂ ಪಲ್ಲವಿ ಹೊರಗೆ ಬರುವುದೇ ಬೇಡ ಅಂತ ನಾನು ಕರ್ಕೊಂಡು ಬರಲಿಲ್ಲ. ಈಗ ಸದ್ಯಕ್ಕೆ ನಯನಾನ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ. ನೂತನ್ಗೆ ಹೇಳಿದ್ದೀನಿ ನೋಡ್ಕೊಳ್ಳೋಕ್ಕೆ. ಅವಳನ್ನು ಅದಷ್ಟು ಹುಷಾರಾಗಿ ನೋಡ್ಕೋಬೇಕು. ಕೊಲೆಗಾರ ಯಾರು ಅಂತ ನಮಗಿನ್ನೂ ಗೊತ್ತಿಲ್ಲ. ಅವಳ ಜೀವದ ಎಚ್ಚರಿಕೆ ವಿಷಯ ತಿಳಿಸಿದನು. ಏನು ಯೋಚನೆಯಲ್ಲಿ ಇದ್ದ ಇಶಾನ್, ನನಗೆ ಬಲವಾಗಿ ಅನ್ನಿಸ್ತಿದೆ ಕಣೋ, ವರು ಕೊಲೆಗಾರ ನಮ್ಮ ಸುತ್ತಮುತ್ತಲೇ ಇದ್ದಾನೆ ಅಂತ. ನಾವೇ ಎಲ್ಲೋ ಒಂದು ಕಡೆ ಎಡವಿದ್ದೀವಿ ಅನಿಸುತ್ತೆ. ನೀನು ಸರಿಯಾಗಿ ವಿಚಾರಣೆ ಮಾಡ್ತಿದ್ಯಾ, ಇಲ್ಲ ಸನ್ನಿಧಿ ನೆನಪಿನಲ್ಲಿಯೇ ಮುಳುಗಿದ್ಯಾ? ಇಶಾನ್ ಲಾಯರ್ನ ತಲೆ ಉಪಯೋಗಿಸಿ ಮಾತನಾಡುತ್ತಿದ್ದ. ಆ ಥರ ಏನಿಲ್ಲ ಮಗ, ನಾನೆಲ್ಲ ಕಡೆ ಚೆನ್ನಾಗಿ ನೋಡಿದ್ದೀನಿ, ಎಲ್ಲೂ ಮಿಸ್ ಆಗಿಲ್ಲ. ಮೊದಲ ಮೂವರ ಮುಖ ನೋಡಬೇಕು, ಮೂವರಲ್ಲಿ ಒಬ್ಬರು ಸಿಗಲಿ, ಉಳಿದದ್ದು ಮುಂದೆ ನೋಡೋಣ ಎಂದನು ವರುಣ್. ಸಿಗ್ತಾರೆ, ಆದರೆ ಮಗ ಪಲ್ಲವಿ ಹೇಳುವ ಪ್ರಕಾರ ತ್ಯಾಗಿ ಶ್ರೀಮಂತ ಆಶ್ರಮಕ್ಕೆ ಸಹಾಯ ಮಾಡ್ತಿದ್ದ, ಅವನ ಜೊತೆಗೆ ಇಬ್ಬರು ಬರ್ತಿದ್ರು ಅಂತ. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ಆಶ್ರಮದ ಯಜಮಾನ ಕೊಲೆಗಾರ ಇರ್ಬೋದಾ? ಅನುಮಾನ ವ್ಯಕ್ತಪಡಿಸಿದನು ಇಶಾನ್. ಎಸ್ ಮಗ, ಆದರೆ ಆಶ್ರಮ ಇರೋದು ಸರ್ಕಾರದ ಅಡಿ ಕಣೋ. ಇನ್ನು ತ್ಯಾಗಿ ಅದಕ್ಕೆ ಆಗಾಗ ದೇಣಿಗೆ ಕೊಟ್ಟಿದ್ದಾನೆ ಅಷ್ಟೇ. ಆಶ್ರಮದಲ್ಲಿ ವಿಚಾರಿಸಿದೆ, ಅವರ ಆ ಥರ ಹೆಸರಿನಲ್ಲಿ ಯಾರೂ ಇಲ್ಲ ಅಂದರು. ನನಗೇನು ಶ್ರೇಣಿಗೆ ಆಕ್ಸಿಡೆಂಟ್ ಮಾಡಿದ್ದು ಚಾರು ಕೊಲೆಗಾರ ಇಬ್ಬರು ಒಂದೇ ಗುಂಪು ಇರ್ಬೋದಾ? ಯಾಕೆಂದರೆ ಆತ ಕಾರು ಓಡಿಸಿರುವ ರೀತಿ ಒಂದೇ ಥರ ಇದೆ ಎಂದನು ಫೋನಿನಲ್ಲಿದ್ದ ಪಲ್ಲವಿ ಆಕ್ಸಿಡೆಂಟ್ ಆದ ಜಾಗದ ಕುರಿತು ತೋರಿಸಿ. ಏನೋ ಹೊಳೆದವನಂತೆ ನಕ್ಕ ಇಶಾನ್. ಈಗ ಲಿಂಕ್ ಆಗ್ತಿದೆ. ನೀನು ಹೇಳೋ ಥರ ಹೋದರೆ ಪಲ್ಲವಿಗೆ ಗೊತ್ತಿರೋನು ಎಡಗೈ ಬಳಸ್ತಾನೆ ಅಂತ ತಾನೆ. ಕಾರು ರೇಟ್ ನೋಡಿದರೆ ತುಂಬ ದುಬಾರಿ. ಶ್ರೀನಕಾಗ ಗುದ್ದಿರುವ ಕಾರಲ್ಲಿ ಒಬ್ಬ ಜುಟ್ಟು ಬಿಟ್ಟಿದ್ದಾನೆ ಎಂದನು ಒಂದಕ್ಕೊಂದು ತಾಲೆ ಹಾಕಿ. ಅಂದರೆ ಮಗ ಗೊಂದಲದಲ್ಲಿ ಕೇಳಿದನು. ಅಂದರೆ ಒಬ್ಬ ಎಡಗೈ, ಒಬ್ಬ ಜುಟ್ಟು ಬಿಟ್ಟಿದ್ದಾನೆ, ಇನ್ನೊಬ್ಬ ತ್ಯಾಗಿ ತುಂಬ ಶ್ರೀಮಂತ. ಅಲ್ಲಿಗೆ 2 ಆಕ್ಸಿಡೆಂಟ್ನ ಕಾರು ಚಾಲಕ ಒಬ್ಬನೇ, ಹಿಂದಿನ ಸೀಟಿನವ ಅವರ ಸಹಾಯಕ, ಮತ್ತು ಡ್ರೈವರ್ ಪಕ್ಕ ಕೂತು ಪ್ಲ್ಯಾನ್ ಮಾಡುವವನೇ ತ್ಯಾಗಿ. ಮಾಸ್ಟರ್ ಮೈಂಡ್ ಎಂದನು ಇಶಾನ್ ಹುಬ್ಬು ಬೆಸೆದು. ಕರೆಕ್ಟ್, ಈಗ ನಮಗೆ ಡ್ರೈವರ್ ಸಿಗಬೇಕು, ಆಮೇಲೆ ಸಹಾಯಕ, ಅವನ ಸಹಾಯದಿಂದ ನೇರವಾಗಿ ಮುಖ್ಯ ತಲೆ ಹುರುಳಿಸಬೇಕು, ರೈಟ್ ಎಂದನು ವರುಣ್ ತಾನು ಸುಳಿವು ಹಿಡಿದು. ನಮ್ಮ ಮುಂದಿನ ಟಾರ್ಗೆಟ್ ತ್ಯಾಗಿ ಎಂದು ನಕ್ಕನು ವರುಣ್. ಇಬ್ಬರು ಸೇರಿ ಸರಿಯಾದ ಹಳ್ಳ ತೋಡಿದ್ದರು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೇ ಒಂದು ಲೈಕ್ ಬಟನ್ ಒತ್ತಿ, ಆಮೇಲೆ ಕಥೆಯನ್ನು ಶೇರ್ ಮಾಡಿ. ಕತೆ ಮುಂದುವರಿಯುತ್ತದೆ.